ನಾಗಮಂಗಲ ಪುರಸಭೆ ಕಚೇರಿಯಲ್ಲಿ 33ಕ್ಕೂ ಹೆಚ್ಚು ಹೊರಗುತ್ತಿಗೆ ನೌಕರರು ಸಂಬಳ ಎಂಬ ಪದವನ್ನೇ ಮರೆತು ಬಿಟ್ಟಿದ್ದಾರೆ ಎಂದರೆ ನೀವೇ ಅರ್ಥ ಮಾಡಿಕೊಳ್ಳಬೇಕು. ಕೆಳದರ್ಜೆ ನೌಕರರನ್ನು ಹೇಗೆ ನಡೆಸಿಕೊಳ್ಳುತ್ತಾರೆ ಎಂಬುದಕ್ಕೆ ಇದು ಒಂದು ಉದಾಹರಣೆ. ಪುರಸಭೆಯ ಹೊರಗುತ್ತಿಗೆ ನೌಕರರಿಗೆ ಕಳೆದ 6 ತಿಂಗಳಿನಿಂದ 2 ನೌಕರರಿಗೆ ಮತ್ತು 4 ತಿಂಗಳಿನಿಂದ 30ಕ್ಕೂ ಹೆಚ್ಚು ಜನ ನೌಕರರಿಗೆ ಲಕ್ಷ ರೂಪಾಯಿ ಸಂಬಳವನ್ನು ನೀಡದೆ ಸತಾಯಿಸುತ್ತಿರುವ ಬಂಟ ಗುತ್ತಿಗೆದಾರರ ವಿರುದ್ಧ ನೌಕರರು ಶಪಿಸುತ್ತಿದ್ದಾರೆ. ಇಲ್ಲಿ ಕಾರ್ಯನಿರ್ವಹಿಸುವ ಡೇಟಾ ಆಪರೇಟರ್, ಸೆಕ್ಯೂರಿಟಿ ಗಾರ್ಡ್, ಡ್ರೈವರ್, ಸೂಪರ್ವೈಸರ್, ಪೌರ ಕಾರ್ಮಿಕ, ಲೋಡರ್ಸ್, ವಾಟರ್ಮ್ಯಾನ್ ನೌಕರರಿಗೆ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳಿಲ್ಲ. ಇದರ ಜೊತೆಗೆ ಇಎಸ್ಐ ಮತ್ತು ಪಿಎಫ್ ಎಂಬ ಸೌಲಭ್ಯವು ಕನಸಿನ ಮಾತು. ಈ ಅಕ್ರಮದ ವಿರುದ್ಧ ಧ್ವನಿ ಎತ್ತಿದ ಕೆಲವು ನೌಕರರು ಕಾರ್ಮಿಕ ಇಲಾಖೆ ಮತ್ತು ಪುರಸಭೆ ಕಚೇರಿಗೆ ದೂರು ಸಲ್ಲಿಸಿದ್ದಾರೆ. ಪುರಸಭೆ ಜೆಸಿಬಿ ಡ್ರೈವರು ಈಗ ಮೇಡಮು ಹೆಲ್ತ್ ಇನ್ಸ್ಪೆಕ್ಟರ್ಗಳನ್ನ ಗಮನಕ್ಕೂ ತಂದಿದ್ದೀವಿ, ನಿನಗೆ ಮಾಡಿಸ್ಕೊಡ್ತೀನಿ ಕಣಪ್ಪ ಅಂತ ಅಂದರು. ಹೋದ ತಿಂಗಳು ನಮ್ಮ ಸಹೋದ್ಯೋಗಿಗಳಿಗೆ ಎಲ್ಲರಿಗೂ ಸಂಬಳ ಆಯಿತು, ನನಗೆ ಮಂಗಳಮ್ಮವ್ರಿಗೆ ಆಗಿರಲಿಲ್ಲ. ಈ ಸಲಿನೂ ನಾನು ಸಹೋದ್ಯೋಗಿಗಳಿಗೆಲ್ಲ ಆಗೈತೆ, ನನಗೆ ಮಂಗಳಮ್ಮವ್ರಿಗೆ ಆಗ್ತಾಯಿಲ್ಲ. ಡ್ಯೂಟಿ ಮಾಡ್ತಾಯಿದ್ರು 6 ತಿಂಗಳಾಯ್ತಣ್ಣ. 6 ತಿಂಗಳಿಂದ ಸಂಸಾರ. ಇವತ್ತು ಯುಗಾದಿ ಹಬ್ಬ, ಎಲ್ಲರ ಮನೇನೂ ಹಬ್ಬ ಮಾಡ್ತವ್ರೆ. ನಾನು ಇಲ್ಲಿ ಬಂದು ಕೆಲಸ ಮಾಡ್ತಾಯಿದ್ದೀನಿ JCBಲಿ. ಹೆಣ್ಮಕ್ಳಿಗೆ ಒಂದು ಬಟ್ಟೆ ತೊಗೊಳಕ್ಕೆ ಕಾಸಿಲ್ಲ, ಒಂದು ಬಾಳೆಹಣ್ಣು ತೊಗೊಳಕ್ಕೆ ಕಾಸಿರಲಿಲ್ಲ, ಒಂದು ಹೂವು ತೊಗೊಳಕ್ಕೂ ಕಾಸಿಲ್ದಂಗೆ ಆಗೈತೆ. ಹಿಂಗೆ ಇಷ್ಟೆಲ್ಲ ಇದು ಮಾಡಿ ಚಲುವರಾಯಸ್ವಾಮಿ ಹತ್ರನೂ ಹೋಗಿ ಅಣ್ಣ ಸಂಬಳ ಮಾಡಿಲ್ಲ, ಒಂಚೂರು ಹೇಳೋಣ ಮಾಡಿಸ್ರೋಣ ಅಂತ ಅವ್ರಿಗೂ ಮಾಹಿತಿಗೆ ಹೇಳ್ದು. ಮತ್ತು ಗೊತ್ತಿರೋ ಇಲ್ಲಿ ಕೌನ್ಸಿಲರ್ಗಳು, ಮೇನ್ ಲೀಡ್ರುಗಳಿಗೆ ಎಲ್ಲರಿಗೂ ಹೇಳ್ದು, ಅಣ್ಣ ಹಿಂಗೆ ನನಗೆ ಸಂಬಳ ಒಬ್ಬನಿಗೆ ಹಿಂಗೆ ಮಾಡೋರೆ, ನಿಲ್ಲಿಸ್ಬಿಟ್ಟವ್ರಣ್ಣ, ಏನೋ ಹೇಳಿ ಮಾಡಿಸ್ಕೊಡ್ರಣ ಅಂತ ಎಲ್ಲರ ಗಮನಕ್ಕೆ ತಂದು. ಮೇಡಮ್ಮು ಮಾತ್ರ ನನ್ನ ಜವಾಬ್ದಾರಿ, ಹೋದ ತಿಂಗಳೇ ನನ್ನ ಜವಾಬ್ದಾರಿ, ನಾನು ಮಾಡಿಸ್ಕೊಡ್ತೀನಿ ಕಣಪ್ಪ ಅಂತ ಅಂದಿದ್ರು. ಅದಕ್ಕೋಸ್ಕರ ಈ ತಿಂಗಳೂ ಸುಮ್ಮನಾದ್ವಿ. ಈ ತಿಂಗಳೂ ನಮಗೆ ಸಂಬಳ ನಿಲ್ಲಿಸೋರು. ಒಟ್ಟು ಹಣ ಈ 10 ದಿವಸ ಹೋದರೆ ಇನ್ನು 6 ತಿಂಗಳು ಸಂಬಳ ಆಗಬೇಕಣ್ಣ. ಬೇರೆ ಸಹೋದ್ಯೋಗಿಗಳಿಗೆಲ್ಲ 3 ತಿಂಗಳದ್ದು ಆಗಬೇಕು. ನಮಗೆ ಹೋದ ತಿಂಗಳದು ಈ ತಿಂಗಳದು 2 ತಿಂಗಳದು ಅವ್ರಿಗೆಲ್ಲ ಮಾಡೋರೆ, ನಮಗೆ 2 ತಿಂಗಳದ್ದು ಮಾಡಿ ಒಟ್ಟು 5 ತಿಂಗಳು. ಈ ತಿಂಗಳು ಸೇರಿದ್ರೆ 6ನೇ ತಿಂಗ್ಳಿಗೆ ಸಂಬಳ ಆಗಬೇಕಣ್ಣ. ಮತ್ತು ಪ್ರಕಾಶ್ ಅನ್ನೋರಿಗೆ ಫೋನ್ ಮಾಡಿದ್ವಿ, ಇದು ಮಾಡ್ತಿದ್ದೀನಿ. ಅವರು ನಿಮ್ಮದೇ ಯಾಕಪ್ಪ ಹಿಂಗೆ ಆಗ್ತೈತೆ ಅಂತ ಒಳ್ಳೆ ಮಾತಲ್ಲಿ ಹೇಳ್ತಿದ್ರೆ ಮಾತ್ರ ಆಗ್ತಾಯಿಲ್ಲ. ದುಡ್ಡನ್ನು ಮಾತ್ರ ಸಂಬಳನ ನನಗೆ ಆಗ್ತಾಯಿಲ್ಲ. ಅಲ್ಲಿ ಯಾರಿಂದ ಏನಾಗೈತೋ ಅಣ್ಣ ಗೊತ್ತಿಲ್ಲ, ನಮಗೆ ನ್ಯಾಯ ದೊರಕಿಸ್ಕೊಡಿ ಅಣ್ಣ ದಯವಿಟ್ಟು. ತುಂಬ ಹೆಲ್ಪ್. ಇದು 3 ಜನ ಮಕ್ಕಳವ್ರೆ, ಮನೇಲಿ ಯಾರೂ ಇಲ್ಲ, ನಾನು ಒಬ್ಬನ ಬುಟ್ಟೆಗೆ ಇದು. ನಾನು ಇದೊಂದು JCB ಕಲ್ತ್ಕೊಂಡು ತುಂಬ ಕಷ್ಟ ಬೀಳ್ತಾಯಿದ್ದೀನಿ ಅಣ್ಣ. ಮಕ್ಳಿಗೋಸ್ಕರ 6 ತಿಂಗಳು ಸಂಬಳ ಆಗಿಲ್ಲ ಅಂದರೆ ಎಲ್ಲಿಗೆ ಹೋಗಲಿ ಅಣ್ಣ? ಯಾರ ಮನೆ ಸಾಲ ಮಾಡ್ಕೊಳ್ಳಿ, ಸಾಲ ಮಾಡಿದ್ರು ಬಡ್ಡಿ ಕಟ್ಟೋಕ್ಕಾಗಲ್ಲ ಅಂದ್ಬಿಟ್ಟು ಇವ್ರ ಹತ್ರನೇ ಈಸ್ಕೊಂಡು ಹಿಂಗೆ ಮಾಡ್ಕೊಂಡು ಬಿಡ್ಬೇಡ ಕೆಲಸನ, ಏನೋ ಹೊಟ್ಟೆಪಾಡು ನಡೀಲಿ ಅಂತ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅದರಲ್ಲೂ ಇಷ್ಟೊಂದು ಕಷ್ಟ ಕೊಡ್ತಾರೆ. ಇವತ್ತು ಎಲ್ಲರ ಮನೇನೂ ಹಬ್ಬ ಇದ್ದರೆ ನಾನು ಬಂದಿಲ್ಲಿ ಏರಿ ಬುಡದಲ್ಲಿ ಮಳೆ ಕ್ಲೀನ್ ಮಾಡ್ತಾಯಿದ್ದೀವಿ ಅಣ್ಣ, ಕೆಂಪಮ್ಮನ ದೇವಸ್ಥಾನಕ್ಕೆ ದಾರಿಗೆ. ನಮ್ಗೆ ನೋವಿರೋದಕ್ಕೆ ಹೇಳ್ಕೊಳಂಗಿಲ್ಲ, ಬಿಡೋಂಗಿಲ್ಲ. ಎಲ್ಲರ ಮನೆ ಹಬ್ಬ ಮಾಡ್ತವ್ರೆ, ನಾನು ಇಲ್ಲಿ ಬಂದು JCB ಕೆಲಸ ಮಾಡ್ತಿದ್ರು ಈ ಥರ ಪರಿಸ್ಥಿತಿ ನನಗೆ ತಂದಿಕ್ಬಿಟ್ಟವ್ರೆ. ರಾಜಕೀಯ ಯಾರು ಮಾಡ್ತವ್ರೆ ಅಂತ ಗೊತ್ತಿಲ್ಲ ಅಣ್ಣ, ಪರಿಶೀಲನೆ ಯಾರು ಏನು ಮಾಡ್ತವ್ರೆ ಅಂತ ಗೊತ್ತಿಲ್ಲ, ನಾನು ಯಾರಿಗೆ ಅನ್ಯಾಯ ಮಾಡಿದ್ದೀನಿ ಅನ್ನೋದು ಗೊತ್ತಿಲ್ಲ. ದಯವಿಟ್ಟು ಇದೊಂದು ನ್ಯಾಯ ದೊರಕಿಸ್ಕೊಡಿ ಅಣ್ಣ ಗೋಪಣ್ಣ. ಸರಿಯಪ್ಪ. ಇದರಿಂದ ಕೋಪಗೊಂಡ ಬಂಟ ಗುತ್ತಿಗೆದಾರ ಯಾವುದೇ ಹಣವನ್ನು ನೀಡದೆ ಸತಾಯಿಸುತ್ತಿದ್ದಾರೆ. ಇನ್ನಾದರೂ ಈ ಕೆಳಹಂತದ ನೌಕರರಿಗೆ ವೇತನವನ್ನು ನೀಡುವರೆ ಎಂಬುದನ್ನು ಕಾದು ನೋಡಬೇಕಿದೆ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.